ಜೀವ ಕನ್ನಡ, ದೇಹ ಕನ್ನಡ, ಬಾಳು ಕನ್ನಡ ನನ್ನದೆಂದೋನೆ ನಮ್ಮನಿದ್ದಿರೆ ಕರೆಯುತ್ತಿದ್ದರೆ ಸಹಿಸು ನೀನಲ್ಲ. ಕೆಂಪು ಹಳದಿ ಬಾವುಟಕ್ಕೆ ನೀನೆ ತಾನೇ ಬಾಹುದಂಡ, ನಿನ್ನ ಯುದ್ಧ ಸತ್ಯ ಶುದ್ಧ ನಡೆಸೋಲಿಲ್ಲ. ಕನ್ನಡಕ್ಕಾಗಿ ಜನನ, ಕನ್ನಡಕ್ಕಾಗಿ ಹೋರಾಟ, ಕನ್ನಡ ಮಕ್ಕಳಿಗೆ ನ್ಯಾಯ ಕೊಡಿಸಲು ಹೋರಾಡುವಲ್ಲಿ ನಮ್ಮ ನಾರಾಯಣಗೌಡರು ಯಾವಾಗಲೂ ಮುಂದೆ. ಕನ್ನಡಿಗರಿಗೆ ಅನ್ಯಾಯ ಆದರೆ ಒಂದು ಕ್ಷಣವೂ ಸಹಿಸದ ಗೌಡ್ರು ಅವರಿಗೆ ನ್ಯಾಯ ಕೊಡಿಸುವವರೆಗೂ ಬಿಟ್ಟ ಮಾತೇ ಇಲ್ಲ. ಕನ್ನಡ ನಾಡು, ನುಡಿ, ಜಲ, ಭಾಷೆ, KPSC ಸಮಸ್ಯೆಗಳಿಂದ ಹಿಡಿದು ಅಂತಹ ಅನೇಕ ನಿದರ್ಶನಗಳು ನಮ್ಮ ಕಣ್ಮುಂದಿವೆ. ಇಂತಹ ಚಳುವಳಿಗಳಷ್ಟೇ ಅಲ್ಲ, ಅದರ ಹೊರತಾಗಿಯೂ ಜನರ ಕಷ್ಟಕ್ಕೆ ಮಿಡಿಯುವ ನಿಷ್ಕಲ್ಮಶ ಮನಸ್ಸಿದೆ. ಬಡವರು, ರೈತರು, ಅವರ ಮಕ್ಕಳ ಸಂಕಷ್ಟಕ್ಕೆ ನೆರವಾಗುವ ಸಹೃದಯವಿದೆ. ಅದಕ್ಕೆ ಸಾಕ್ಷಿಯೇ ಈ ದೃಶ್ಯಗಳು. ನನ್ನ ಮಣ್ಣಿದು, ನನ್ನ ಮಣ್ಣಿದು, ನನ್ನ ಮಣ್ಣಿದು ಕನ್ನಡ ಮಣ್ಣು, ನನ್ನುಸಿರಲ್ಲಿ ಕಂಪಿಸೋ ಮಣ್ಣು. ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ತೊಂದರೆ ಆಗಬಾರ್ದು. ಅವರಿಗೆ ಒಳ್ಳೆಯ ಶಿಕ್ಷಣ ದೊರೆತು ಒಳ್ಳೆಯ ಭವಿಷ್ಯ ರೂಪಿತವಾಗಬೇಕು. ಸಮಾಜದಲ್ಲಿ ಘನತೆಯಿಂದ ಬಾಳಬೇಕು ಅಂತ ನಮ್ಮ ಗೌಡ್ರು ತಮಗೆ ದೇಣಿಗೆ ಹಾಗೂ ಸನ್ಮಾನದ ರೂಪದಲ್ಲಿ ಬಂದ ಬೆಲೆ ಬಾಳುವ ವಸ್ತುಗಳನ್ನು ಹರಾಜು ಹಾಕಿದ್ದಾರೆ. ಅದರಲ್ಲಿ ಬಂದ ಹಣವನ್ನು ಬಡ ರೈತರ ಮಕ್ಕಳ ವಿದ್ಯಾಭ್ಯಾಸಕ್ಕೆ ದಾನ ಮಾಡಿ ಸಾರ್ಥಕತೆ ಮೆರೆದಿದ್ದು ಇಂದಿಗೂ ಅಚ್ಚಳಿಯದಂತೆ ಹಾಗೆಯೇ ಉಳಿದಿದೆ. ಅದು 2014ರ ಸಂದರ್ಭ. ಭೀಕರ ಬರಗಾಲ ನಾಡಿನ ಜನರ ಬದುಕಿಗೆ ಕೊಳ್ಳಿ ಇಟ್ಟಿತ್ತು. ಅದರಲ್ಲೂ ರೈತರು ತಮ್ಮ ಬೆಳೆಗಳನ್ನು ಕಳ್ಕೊಂಡು ಅವರ ಬದುಕು ಬೀದಿಗೆ ಬಿದ್ದಿತ್ತು. ಅದೆಷ್ಟೋ ರೈತರು ಆತ್ಮಹತ್ಯೆಯ ಹಾದಿ ತುಳಿದಿದ್ರು. ಅವರ ಮಕ್ಕಳ ವಿದ್ಯಾಭ್ಯಾಸ ನಿಂತು ಹೋಗಿತ್ತು. ಈ ವಿಚಾರ ಗೊತ್ತಾಗಿ ನಾರಾಯಣಗೌಡರು ಅವರ ಕಷ್ಟಕ್ಕೆ ಸಹಾಯ ಮಾಡಲು ಮುಂದಾದರು. ಸಾರ್ವಜನಿಕ ಸಮಾರಂಭಗಳಲ್ಲಿ ಸಂಘ ಸಂಸ್ಥೆಗಳು ಮತ್ತು ವಿವಿಧ ಮಠಗಳು ಸನ್ಮಾನಿಸಿ ನೀಡಿದ್ದ ಬೆಳ್ಳಿ ಗದೆ ಮತ್ತು ಬೆಳ್ಳಿ ಕಿರೀಟ, ಬೆಳ್ಳಿ ಖಡ್ಗ ಹಾಗೂ ಬೆಳ್ಳಿ ಕತ್ತಿಗಳನ್ನು ಹರಾಜಿಗೆ ಇಟ್ಟಿದ್ರು. ಬೆಂಗಳೂರಿನ ಆನಂದರಾವ್ ಸರ್ಕಲ್ ಬಳಿಯ ಸಿಟಡೆಲ್ ಹೋಟೆಲ್ ಸಭಾಂಗಣದಲ್ಲಿ ಸಾರ್ವಜನಿಕವಾಗಿ ಹರಾಜು ಹಾಕಿದ್ದು ಅದರಿಂದ ಸುಮಾರು 60 ಲಕ್ಷ ಹಣ ಬಂದಿದೆ. ಅದೇ ಹಣವನ್ನು ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಸಾಲಬಾಧೆಯಿಂದ ಮೃತರಾದ ರೈತರ ಮಕ್ಕಳಿಗೆ ನೀಡಿದ್ದಾರೆ. ಅವರ ವಿದ್ಯಾಭ್ಯಾಸಕ್ಕೆ ಸಹಕಾರಿಯಾಗಲಿ ಅಂತ ರೈತರ ಮನೆ ಮನೆಗೆ ಭೇಟಿ ನೀಡಿ ಧನ ಸಹಾಯ ಮಾಡಿದ್ದಾರೆ. ನಾರಾಯಣಗೌಡರ ನೆರವು ಪಡೆದ ಬಡ ಮಕ್ಕಳು ಈಗ ಘನತೆಯ ಬದುಕು ಕಟ್ಟಿಕೊಂಡು ಸಮಾಜದಲ್ಲಿ ದೊಡ್ಡ ವ್ಯಕ್ತಿಯಾಗಿ ಬದುಕುತ್ತಿದ್ದಾರೆ. ಇದು ಕನ್ನಡ ಚಳವಳಿಯ ಇತಿಹಾಸದಲ್ಲಿ ಹೊಸದೊಂದು ಮೈಲಿಗಲ್ಲಾಗಿದೆ. ಕನ್ನಡ ನಾಡು ಅಂತ ಬಂದ್ರೆ ನಾರಾಯಣಗೌಡರು ಈ ನೆಲದಲ್ಲಿರುವ ಯಾರಿಗೂ ಅನ್ಯಾಯ ಆಗಲು ಬಿಡೋದಿಲ್ಲ, ತೊಂದರೆ ಕಷ್ಟ ಆಗೋದಕ್ಕೂ ಬಿಡೋದಿಲ್ಲ. ಅದೇ ರೀತಿಯಲ್ಲಿ ರೈತರ ಮಕ್ಕಳಿಗೆ ನೆರವಾಗಲೆಂದು ತಮಗೆ ಕಾಣಿಕೆಯಾಗಿ ಬಂದ ಅಮೂಲ್ಯವಾದ ವಸ್ತುಗಳನ್ನು ಹರಾಜಿಟ್ಟು ಧನ ಸಹಾಯ ಮಾಡಿದ್ದು ಎಂದೆಂದಿಗೂ ಮರೆಯಲಾರದ್ದು.